ಸೊ ಇವಾಗ 4ನೇ ಶ್ಲೋಕ ನಾವು ನೋಡ್ತಾ ಇದ್ದೀರಿ. ನ ಧನಂ ನ ಜನಂ ನ ಸುಂದರಿಂ ನ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವತಾತ್ ಭಕ್ತಿರ್ ಅಹೈತುಕಿತ್ವಿ. ಸೊ ಇದು ಬಂದು ಭಕ್ತರು ಇದು ಬಂದು ಏನ್ ಹೇಳ್ತಾ ಇದ್ದಾರೆ, ಇದ್ರಿಗೆ ಅರ್ಥ ಬಂದು ನಾರ್ಮಲ್ ಆಗಿ, ನನಗೆ ಧನ ಬೇಕಾಗಿಲ್ಲ, ನ ಧನಂ ನ ಜನಂ, ನನಗೆ ಫಾಲೋವರ್ಸ್ ಬೇಕಾಗಿಲ್ಲ, ನನ್ಗೆ ಫಾಲೋವರ್ಸ್ ಬೇಕಾಗಿಲ್ಲ, ಮತ್ತೆ ನನ್ಗೂ ಸುಂದರವಾದ ಸ್ತ್ರೀನೂ ನನ್ಗೆ ಬೇಕಾಗಿಲ್ಲ, ಮತ್ತೇನು ನ ಕವಿತಾ ಶಕ್ತಿ ಅಂದ್ರೆ ನನಗೆ ಜ್ಞಾನ, ನನಗೆ ಜಾಸ್ತಿ ಪಾಂಡಿತ್ಯ, ಇದು ನನ್ಗೆ ಬೇಕಾಗಿಲ್ಲ. ಮತ್ತೆ ಇನ್ನೇನ್ ಹೇಳ್ತಾರೆ, ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿ ಆಯ್ತು ಕಿತ್ವಯಿ. ಸೊ ನನ್ಗೇನ್ ಬೇಕು, ಜನ್ಮ ಜನ್ಮದಲ್ಲಿ ನಿನ್ ಭಕ್ತಿ ಮಾತ್ರನೇ ಬೇಕು. ಸೊ ಇಲ್ಲಿ ಬಂದು ಇದೇ ಸಾಧಕನ ಅಂದ್ರೆ ಅಭಿಲಾಷ ಅಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಎಕ್ಸಾಂಪಲ್ ನಾನು ನಡ್ಕೊಬಹುದು. ಇವಾಗ ನಮ್ ಗೋಲ್ ಏನು, ವೃಂದಾವನ ಅಂದ್ರೆ ಏನು, ಭಗವಂತನ ಧಾಮಕ್ಕೆ ಹೋಗೋದು ಗೋಲ್ ಅಂತ. ಆದ್ರೆ ಅದ್ರ ಕೂಡ ಏನಂದ್ರೆ, ಯಾಕೆ ಭಗವಂತನ ಧಾಮಕ್ಕೆ ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ಹೋದ್ರೆ ತುಂಬಾ ಸಂತೋಷ ಆಗಿರ್ತೀನಿ, ಇಲ್ಲಿ ಕಷ್ಟ, ಇಲ್ಲಿ ಭೌತಿಕ ಜಗತ್ತಲ್ಲಿ ಕಷ್ಟ ಇರುತ್ತೆ, ಇದು ದುಃಖಾಲಯ, ಆದ್ರೆ ಅಲ್ಲಿ ಹೋದ್ರೆ ಶಾಶ್ವತವಾಗಿ ನಾನು ಸಂತೋಷ ಆಗಿರ್ಬೋದು. ಸೊ ಈ ತರ ಇಚ್ಛೆ ಇರುತ್ತೆ, ಅಲ್ಲಿ ಹೋದ್ರೆ ನಾವು ಸಂತೋಷ ಆಗಿರಬೇಕು ಅಂತ. ಆದ್ರೆ ಇದು ಕೂಡ ಏನಂದ್ರೆ, ಇದು ಕೂಡ ಮುಕ್ತಿ ವಾಸನೆ, ಇದು ಕೂಡ ಭೋಗ ವಾಸನೆ, ಇದು ಕೂಡ ಭೋಗ ವಾಸನೆ. ಯಾಕೆ ಹೋಗ್ಬೇಕು ಅನ್ಕೊಂಡಿದ್ಯಾ, ನೀನ್ ಭಗವಂತನ ಸೇವೆ ಮಾಡಕ್ ಹೋಗ್ಬೇಕು ಅನ್ಕೊಂಡಿಲ್ಲ, ಈ ಕಷ್ಟ ಏನ್ ತಪ್ಸ್ಕೊಂಡು ಓಡೋಗ್ಬೇಕು ಅಂತ ಕಾಯ್ಕೊಂಡಿದ್ಯಾ. ಅಂದ್ರೆ ಏನು, ನೀನ್ ಭಗವಂತನ ಸೇವೆ ಮಾಡ್ಬೇಕು ಅಂತ ಹೋಗ್ಬೇಕು ಅಂತ ಕಾಯ್ಕೊಂಡಿರ್ಲಿಲ್ಲ ಅಂತ, ಅದಕ್ಕೋಸ್ಕರ ನೀವು ಹೋಗ್ಬೇಕು ಅನ್ಕೊಂಡಿಲ್ಲ. ಏನ್ಕೋಸ್ಕರ, ಈ ಕಷ್ಟ ಇಲ್ಲಿದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕು. ಸ್ವರ್ಗಲೋಕ ಹೋದ್ರೇನು ತೇತ ಭುಕ್ತ ಸ್ವರ್ಗಲೋಕ ವಿಶಾಲಂ ಶ್ರೀನೇ ಪುಣ್ಯ ಮರ್ತಿಲೋಕ ವಿಶಂತಿ. ಎಷ್ಟು ಪುಣ್ಯ ಮಾಡಿದೀಯೋ ಅಷ್ಟು ಸುತ್ಕೊ ಬರ್ತೀಯ. ಪುಣ್ಯ ಆದ್ಮೇಲೆ ಮತ್ತೆ ಇಲ್ಲಿ ಓಡಿಸ್ತಾರೆ. ಯಾವ ತರ ಬಂದು ದುಡ್ಡಿರೋವರೆಗೂ ಏನು ಫಾರಿನ್ ಟ್ರಿಪ್ ಮಾಡ್ತೀರಾ, ಟೂರ್ ಎಲ್ಲ ಹೊಡಿತೀರಾ, ದುಡ್ಡು ಖಾಲಿ ಆದ್ರೆ ಅಲ್ಲಿಂದ ಓಡಿಸ್ತಾರಲ್ವಾ, ಹಂಗೆ. ಮತ್ತೆ ಇಲ್ಲಿ ಬಂದು ಕೆಲಸ ಮಾಡೋದು, ಇಲ್ಲಿ ಬಂದು ಕೆಲಸ ಮಾಡ್ತೀರಾ, ದುಡ್ಡು ಸಂಪಾದನೆ ಮಾಡ್ತೀರಾ, ದುಡ್ಡು ಖಾಲಿ ಮಾಡಕ್ಕೆ ಅಲ್ಲಿ ಹೋಗಿ ಸುತ್ಕೊ ಟೂರ್ ಎಲ್ಲ ಹೊಡ್ಕೊ ಬರ್ತೀರಾ, ದುಡ್ಡು ಖಾಲಿ ಆದ್ಮೇಲೆ ಇಲ್ಲಿ ಬರ್ತೀರಾ, ಮತ್ತೆ ಇಲ್ಲಿ ಬಂದು ದುಡ್ಡು ಸಂಪಾದನೆ ಮಾಡ್ತೀರಾ, ಮತ್ತೆ ಟ್ರಿಪ್ ಹೊಡಿತೀರಾ. ಅದೇ ಸ್ವರ್ಗ ಅಷ್ಟೇ. ಅಂದ್ರೆ ಪುಣ್ಯ ಇಲ್ಲಿ ಸಂಪಾದನೆ ಮಾಡ್ತೀರಾ, ಆ ಪುಣ್ಯ ಖಾಲಿ ಮಾಡಾಗ ಸ್ವರ್ಗಕ್ಕೆ ಹೋಗ್ತೀರಾ, ಯಾವ್ದೇ ಸೊ ಈ ತರ ದೇವತೆಗಳಿಗೆ ಹೋಗ್ತೀರಾ, ಅಲ್ಲಿ ಖಾಲಿ ಆದ್ಮೇಲೆ ಮತ್ತೆ ಅವ್ರು ಓಡಿಸ್ತಾರೆ, ಮತ್ತೆ ಇಲ್ಲಿ ಬಂದು ಸಂಪಾದನೆ ಮಾಡ್ತಾರೆ, ಯಾಕಂದ್ರೆ ಇರ್ಬೋದು ಕರ್ಮ ಭೂಮಿ. ಸೊ ಇದು ಸ್ವರ್ಗಲೋಕ ಆಯ್ತು. ಆದ್ರೆ ಬ್ರಹ್ಮಲೋಕ ಹೋದ್ರೇನು ಮತ್ತೆ ಅದು ತುಂಬಾ ಕಷ್ಟ, ಹೇಳಿದ್ದೀನಲ್ವಾ, ಬ್ರಹ್ಮಲೋಕಕ್ಕೆ ಹೋಗೋದು ಕಷ್ಟ. ಅದು ಬ್ರಹ್ಮಲೋಕದಲ್ಲಿ ಬ್ರಹ್ಮ ಪೊಸಿಷನ್ ಬೇಕಾದ್ರೆ ಕೂಡ ಸಿಗ್ಬಿಡುತ್ತೆ. ಸ್ವಧರ್ಮನಿಷ್ಠ ಶತಜನ್ಮಿ ಮನ್ ವಿರಿಂಚಿತ ಮೇತಿ ತಥಾ ಪರಮಹಿಮಾಂ. ಯಾರು 100 ಜನ್ಮ ಬಂದು ವರ್ಣಾಶ್ರಮ ಧರ್ಮನ ಪಾಲನೆ ಮಾಡ್ತಾರೋ ಅವ್ರಿಗೆ ಬ್ರಹ್ಮ ಪೊಸಿಷನ್ ಸಿಗುತ್ತೆ. ಆದ್ರೆ ಅದೇನೂ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೇನು ಮತ್ತೆ ಫಸ್ಟ್ ನಿಂದ ಬರ್ಬೇಕು. ಏನು 95 ಜನ್ಮ ಕರೆಕ್ಟ್ ಆಗಿ ಮಾಡಿದ್ದಾರೆ, ಒಂದ್ ಜನ್ಮದಲ್ಲಿ ಗೊತ್ತಿಲ್ದ್ರೆ ಏನೋ ಒಂದು ಮಿಸ್ಟೇಕ್ ಮಾಡ್ಬಿಟ್ರೇನು ಮತ್ತೆ ಫಸ್ಟ್ ನಿಂದ ಬರ್ಬೇಕು. ಹೋಯ್ತು ಹೋಯ್ತು ಹೋಯ್ತು. ಅದ್ರಿಗೆ ಅದೇ ನಾಮದಲ್ಲಿ ಭಕ್ತಿದಲ್ಲಿ ಆ ತರ ಅಲ್ಲ, ಹೇಳಿದ್ದೀನಲ್ವಾ. ಏನು ಬರೀ ಭಗವಂತನ ನಾಮ ಆಭಾಸದಲ್ಲೇ, ಶುದ್ಧ ನಾಮದಲ್ಲಿ ಕೂಡ ಅಲ್ಲ, ಭಗವಂತನ ಒಂದೇ ಒಂದು ನಾಮಾಭಾಸದಲ್ಲೇ ಬ್ರಹ್ಮ ಪದವಿ ಸಿಗ್ಬಿಡುತ್ತೆ, ಬ್ರಹ್ಮ ಪೊಸಿಷನ್ ಸಿಗ್ಬಿಡುತ್ತೆ. ಹೇಳಿದೆ ಎಷ್ಟು ಪ್ರಕಾರ ನಾಮ ಎಷ್ಟು ಪ್ರಕಾರ ಇದೆ, ಎಷ್ಟು ಪ್ರಕಾರ, ಏನೇನಿಲ್ಲ ಇಲ್ಲ ಆನ್ಲೈನ್ ಅಲ್ಲ ಆಫ್ಲೈನ್, ಏನೇನು ನಾಮ ಬಸ್. ಇವಾಗ ನಾನ್ ಬಡ್ಕೊಂಡಿದ್ದೆ ಅದ್ರಿಂದ ಬರೋದಷ್ಟೇ. ಮೊದಲನೇದು ನಾಮ ಅಪರಾಧ, ಎರಡನೇದು ನಾಮಾಭಾಸ್, ಮೂರನೇದು ಶುದ್ಧ ನಾಮಾಭಾಸದಲ್ಲಿ ಎಲ್ಲಾನು ಸಿಗ್ಬಿಡುತ್ತೆ. ಈ ಪ್ರಪಂಚದಲ್ಲಿ ಏನೇ ಬೇಕಂದ್ರೇನು ಸಿಗ್ಬಿಡುತ್ತೆ ನಾಮಾಭಾಸದಲ್ಲಿ. ಮುಕ್ತಿ ಕೂಡ ನಾಮಾಭಾಸದಲ್ಲೇ ಸಿಗ್ಬಿಡುತ್ತೆ. ಸೊ ಮುಕ್ತಿ ದೇವಿ ಬಂದು ಅವ್ರ ಕೈ ಮುಂದೆ, ಅವ್ರ ಮನೆ ಮುಂದ್ಗಡೆ ಕೈ ಜೋಡ್ಸ್ಕೊಂಡ್ ನಿಂತ್ಕೊಂಡಿರುತ್ತೆ, ನಾನ್ ಕರ್ಕೋ ಅಂತ, ನಾಮಾಭಾಸಲ್ಲೇ. ನಿಮ್ಮ ದೇವತೆಗಳು, ಸೊ ನೀವೇನಾಗುತ್ತೆ, ನಿಮ್ ಕರ್ಮನಿಂದ ಎಲ್ಲ ದೂರ ಆಗ್ಬಿಟ್ಟಿರ್ತೀರ ನಾಮಾಭಾಸದಲ್ಲೇ. ದೇವತೆಗಳು ಕೂಡ ನಿಮ್ನ ಗುಣಗಾನ ಮಾಡ್ತಾ ಇರ್ತಾರೆ ನಾಮಾಭಾಸದಲ್ಲೇ. ಬರೀ ನಾಮಾಭಾಸದಲ್ಲೇ ಯೋಚನೆ ಮಾಡಿ. ಇನ್ನು ಶುದ್ಧನಾಮ ಬಂದ್ಬಿಟ್ರೆ ಸ್ವಯಂ ಕೃಷ್ಣನೇ ನಿಮ್ ಹಿಂದ್ಗಡೆ ಭಗವಂತನೇ ನಿಮ್ ಹಿಂದ್ಗಡೆ ಬರ್ತಾರೆ. ಅದು ಶುದ್ಧ ನಾಮದು. ಸೊ ಏನು ಬ್ರಹ್ಮಪದ ಸರಿ ಮುಕ್ತಿ ಪಡಿಬೇಕು, ಆದ್ರೆ ಮುಕ್ತಿನೂ ಏನು ಸ್ವಲ್ಪ ದಿನ ಆದ್ಮೇಲೆ ಮತ್ತೇನು ಅಲ್ಲೇನು ಇರಲ್ಲ, ಅಲ್ಲಿಂದ ಓಡಿಸ್ತಾರೆ, ಅಲ್ಲಿಂದ ಮತ್ತೆ ಕೆಳಗಡೆ ಬರ್ಬೇಕಾಗುತ್ತೆ. ಮುಕ್ತಿಗೆ ಯಾಕೆ ಹೋಗಿ ಯಾತರ ಇತ್ತು ಅಂದ್ರೆ, ಒಂದು ಮುಕ್ತಿ ಅಂದ್ರೆ ಯಾತರ ಅಂದ್ರೆ ಸಾಯುಜ್ಯ ಮುಕ್ತಿ. ಮುಕ್ತಿ 5 ಪ್ರಕಾರ ಏನೇನ್ ಗೊತ್ತಾ, ಒಳ್ಳೆ ಕೆಲಸ ಬಿಡಿ.
ತಿಳ್ಕೊಂಡು ಮತ್ತೆ ಹೇಳ್ದೆ ಎಷ್ಟು ಬಿಡ್ಕೊಂಡ್ರು ನಾಳೆ ಹೇಳಲ್ಲ. ಹಾ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಷ್ಟ್ರಿ, ಸಾಮೀಪ್ಯ. ಮೊದಲನೇ ಬಂದು ಸಾಯುಜ್ಯ ಅಂದ್ರೆ ಬ್ರಹ್ಮಜ್ಯೋತಿದಲ್ಲಿ ಹೋಗಿ ಲೀನ ಆಗೋದು. ಬ್ರಹ್ಮಜ್ಯೋತಿದಲ್ಲಿ ಅಂದ್ರೆ ಭಗವಂತನ ಜ್ಯೋತಿದಲ್ಲಿ ಹೋಗಿ ಲೀನ ಆಗೋದು. ನಾನು ಭಗವಂತ ಒಂದೇ. ಈ ಮಾಯಾವಾದಿಗಳು ಇರ್ತಾರೆ ತಾನೆ, ಶಂಕರಾಚಾರ್ಯ ಫಾಲೋವರ್ಸ್ ಎಲ್ಲ ಈ ಮುಕ್ತಿನೇ ಪಡಿಬೇಕು ಅನ್ಕೊಳೋದು. ನಾನು ಅಂದ್ರೆ ಬ್ರಹ್ಮಜ್ಯೋತಿ, ಭಗವಂತನಿಗೆ ರೂಪ ಇಲ್ಲ, ಭಗವಂತ ಬಂದು ಜ್ಯೋತಿ ಸ್ವರೂಪ, ಅದನ್ನಲ್ಲಿ ಹೋಗಿ ನಾನು ಲೀನ ಆಗ್ಬೇಕು. ಇದು ಸಾಯುಜ್ಯ ಮುಕ್ತಿ. ಸಾಯುಜ್ಯ. ಸಾಯುಜ್ಯ. ಈಗ ಎಷ್ಟು ಬೇಕೋ ಅದನ್ನ ವಿವರಿಸಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಏನ್ ಹೇಳ್ತೀನಿ ಅಂತ? ನೆಕ್ಸ್ಟ್ ಸಾರೂಪ್ಯ. ಇದು ಭಗವಂತನ ತರನೇ ರೂಪ ಪ್ರಾಪ್ತಿ ಮಾಡ್ಕೊಳೋದು, ಇದೊಂಥರ ಮುಕ್ತಿ. ಸೊ 4 ಕೈ ಇರುತ್ತೆ ವಿಷ್ಣು ತರ, ಶಂಖಚಕ್ರ ಗದಾ ಪುಷ್ಪ. ವಿಷ್ಣು ತರನೇ ಇರ್ತೀರ ನೀವು ನೋಡಕ್ಕೆ. ನಾವ್ ಗೋಪಕುಮಾರ್ ಕಥೆಯಲ್ಲಿ ನೋಡಿದ್ರಲ್ವಾ, ವೈಕುಂಠಕ್ಕೆ ಹೋದ್ರೆ ಎಲ್ಲಾರು ಅದೇ ತರ ಇದ್ದಾರೆ ತಾನೆ. ವೈಕುಂಠ ಪಾರ್ಷದ್ರು. ನೆಕ್ಸ್ಟ್ ಪಾಸ್ತಾ ಅಂತೀರ. ಸೊ ಎಲ್ಲಾರು ವೈಕುಂಠದಲ್ಲಿ ಎಲ್ಲಾರು ಇರ್ತಾರೆ. ಯಾವ ತರ ಇರ್ತಾರೆ? ವಿಷ್ಣು ತರನೇ ಇರ್ತಾರೆ. ಸೊ ಈ ತರ ಎಲ್ಲ ಏನು ಗೋಪಕುಮಾರ್ ಯಾವಾಗ ವೈಕುಂಠಕ್ಕೆ ಹೋದ್ರು, ಇವರೇ ವಿಷ್ಣು ಅಂತ ಪ್ರಣಾಮ ಮಾಡ್ತಾರೆ. ಆದ್ರೆ ಆಮೇಲೆ ನಾನ್ ವಿಷ್ಣು ಅಲ್ಲ ಇನ್ನೊಬ್ರು ಬರ್ತಾರೆ, ಅವ್ರಕ್ಕಿಂತ ಇನ್ನೂ ತೇಜವಾಗಿರ್ತಾರೆ, ಅವ್ರಿಗೆ ಪ್ರಣಾಮ ಮಾಡ್ತಾರೆ. ಆದ್ರೆ ನಾನಲ್ಲ ಇನ್ನೊಬ್ರು ಬರ್ತಾರೆ, ಅವ್ರಿಗೆ ಪ್ರಣಾಮ ಮಾಡಿದ್ರೆ ನಾನಲ್ಲ ಅಂತಾರೆ. ಸೊ ಈ ತರ ಸೊ ಎಲ್ಲಾರು ವೈಕುಂಠದಲ್ಲಿ ಇದೇ ತರ ಇರ್ತಾರೆ, ಅದು ಸಾರೂಪ್ಯ. ಮತ್ತೆ ಸಾಷ್ಟ್ರಿ ಏನು, ಭಗವಂತನ ತರನೇ ಐಶ್ವರ್ಯ, ಎಲ್ಲ ಐಶ್ವರ್ಯನೂ ಬರುತ್ತೆ. ಆಮೇಲೆ ಏನು ಸಾಲೋಕ್ಯ, ಭಗವಂತನ ವೈಕುಂಠ ಪ್ರಾಪ್ತಿ ಮಾಡ್ಕೊಳೋದು ಸಾಲೋಕ್ಯ, ಭಗವಂತನ ಧಾಮನ ಪ್ರಾಪ್ತಿ ಮಾಡ್ಕೊಳೋದು. ಮತ್ತೆ ಸಾಮೀಪ್ಯ, ಭಗವಂತನಿಗೆ ಅತ್ಯಂತ ಪಕ್ಕದಲ್ಲಿ ವಾಸ ಮಾಡೋದು, ಇದು ಸಾಮೀಪ್ಯ. ಇದು 5 ಪ್ರಕಾರ ಮುಕ್ತಿ. ಇದರಲ್ಲಿ ಮೊದಲನೇ ಮುಕ್ತಿ ಬಂದು ವೈಷ್ಣವರು ಬಂದು ಧಿಕ್ಕಾರ ಮಾಡ್ತಾರೆ, ಸಾಯುಜ್ಯ ಮುಕ್ತಿ. ಯಾಕೆ? ಆ ಬ್ರಹ್ಮಜ್ಯೋತಿದಲ್ಲಿ ಹೋಗಿ ಲೀನ ಆಗೋದು, ಇದು ಸ್ವೀಕಾರ ಮಾಡಲ್ಲ. ಮಿಕ್ಕಿದ್ದು 4. ಆದ್ರೆ ಭಕ್ತರು ಯಾವ್ದ್ರು 5 ಬೇಡ್ಕೊನಲ್ಲ. ಯಾಕೆ ಪ್ರಭು ನೀನ್ ಎಲ್ಲಾದ್ರೂ ಮಾಡ್ಕೋ ಪರವಾಗಿಲ್ಲ, ನೀನ್ ನರಕ ಕಳಿಸ್ತಾನೂ ಪರವಾಗಿಲ್ಲ, ಸ್ವರ್ಗ ಕಳಿಸ್ತಾನೂ ಪರವಾಗಿಲ್ಲ, ಆದ್ರೆ ನಿನ್ ಭಕ್ತಿ ಬೇಕು ಅಷ್ಟೇ ಸಾಕು ನನ್ಗೆ. ಅದ ತಾನೇ ಇಲ್ಲಿ ಹೇಳ್ತಾ ಇರೋದು, ಮಮ ಜನ್ಮನೀಶ್ವರೇ, ನನ್ಗೆ ಜನ್ಮ ಕೊಟ್ರೇನು ಪರವಾಗಿಲ್ಲ, ಆದ್ರೆ ಏನ್ ಬೇಕು? ಭಕ್ತಿ ಬೇಕಷ್ಟೆ. ಭಕ್ತಿ ಅಂದ್ರೆ ಏನು? ಭಜ ಧಾತುದಿಂದ ಭಕ್ತಿ ಬಂದಿರೋದು, ಭಜ ಅನ್ನೋ ಶಬ್ದದಿಂದ ಭಕ್ತಿ ಬಂದಿರೋದು. ಭಜ ಅಂದ್ರೆ ಭಜನ್, ಭಜನ್ ಅನ್ನೋ ಅನ್ನೋ ಪದದಿಂದ ಭಕ್ತಿ ಬಂದಿರೋದು. ಭಜ ಅಂದ್ರೆ ಅರ್ಥ ಏನು? ಸೇವೆ. ಭಜ ಅಂದ್ರೆ ಅರ್ಥ ಅಂದ್ರೆ ಸೇವೆ. ಸೊ ನಾಮಾಗಿ ಅದು ಸೇವೆನೆ, ಪ್ರಸಾದ ತಗೊಳೋದು ಸೇವೆನೆ, ಕತೆ ಕೇಳೋದು ಸೇವೆನೆ, ಕೀರ್ತನೆ ಮಾಡೋದು ಸೇವೆನೆ. ಅದೇ ಹೇಳಿದ್ದೀನಲ್ವಾ, ನಾವು ಆ ಬದ್ಧಾವಸ್ಥದಲ್ಲಿ ಅದರಿಂದ ಸೇವೆಗೆ ಮತ್ತೆ ನಾಮಕ್ಕೆ ಬೇರೆ ಬೇರೆ ಅನ್ಸುತ್ತೆ. ಕತೆ ಕೇಳಕ್ಕೆ ಆಗಿರ್ಲಿ, ನಾಮ ಚಾಂಟಿಂಗ್ ಮಾಡೋದಾಗಿರ್ಲಿ, ಮತ್ತೆ ಸೇವೆ ಮಾಡೋದಾಗಿರ್ಲಿ, ಪ್ರಸಾದ ತಗೊಳೋದಾಗಿರ್ಲಿ, ಇದು ನಮ್ಗೆ ಸೇವೆ ಅನಿಸ್ತಾ ಇಲ್ಲ. ಬಂದು ಪ್ರಸಾದ ತಗೊಳೋದಂದ್ರೆ ಒಂದು ಬಾಡಿ ಫೀಸ್ಟ್ ಕೊಡೋದು, ಕತೆ ಕೇಳೋದಂದ್ರೆ ಸುಮ್ನೆ ಟೈಮ್ ಪಾಸ್ ಮಾಡೋದು, ಬೇರೆ ತರ ಅನಿಸ್ತಾ ಇದೆ. ಅಂದ್ರೆ ಸೇವೆ ತರ ಅನಿಸ್ತಾ ಇಲ್ಲ. ನಾನು ಹೇಳ್ತಾರೆ ಅಂದ್ರೆ ಸೇವೆ ತರ ಅನಿಸ್ತಾ ಇಲ್ಲ. ಎಕ್ಸಾಂಪಲ್ ಚಾಂಟಿಂಗ್ ಮಾಡೋದು, ಅದು ಸೇವೆನೆ, ಆದ್ರೆ ನಮ್ ಸೇವೆ ತರ ಅನಿಸ್ತಾ ಇದೆಯಾ? ಪ್ರಸಾದ ತಗೊಳೋದು ಸೇವೆನೆ. ಪ್ರಸಾದ ಸೇವೆ ಅಂತ ತಾನೇ ಕರೀತೀರಿ. ಸೊ ಪ್ರಸಾದ ತಗೊಳೋದು ಸೇವೆನೆ, ಆದ್ರೆ ನಮ್ಗೆ ಅದು ಸೇವೆ ತರ ಅನಿಸ್ತಾ ಇಲ್ಲ. ಸೊ ಹೊಟ್ಟೆಗ್ ಬೇಕು ತಿಂತಾ ಇದೀರ ಅಷ್ಟೇ. ಭಗವಂತನ ಹೆಸರು ಹೇಳ್ಕೊಂಡು ಪ್ರಸಾದ ಅನ್ಕೊಂಡು ಸುಮ್ನೆ ಒಂದ್ ಹೆಸರು ಹೇಳ್ಬಿಟ್ಟು ತಿಂತಾ ಇದ್ದೀರ ಅಷ್ಟೇ. ಅದೇ ನಿಜವಾಗ್ಲೂ ನಾವಿನ್ನೂ ಪ್ರಸಾದ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ? ಒಂದ್ಸತಿ ಒಂದು ಧಾನ್ಯ ಸ್ವೀಕಾರ ಮಾಡಿದ್ರಾಗೆ ಶಿವನಿಗೆ ಏನಾಯ್ತು? ಜಗನ್ನಾಥಪುರದಲ್ಲಿ ನೃತ್ಯ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಒಂದು ರಾಮಾಚಾರ್ಯಗೆ ಏನ್ ಕೊಟ್ರು? ಚರ್ಣಾಮೃತದಲ್ಲಿ ವಿಷ ಮಿಕ್ಸ್ ಮಾಡಿ ಕೊಟ್ರು. ಆದ್ರೆ ರಾಮಾಚಾರ್ಯ ಏನ್ ಮಾಡಿದ್ರು? ಚರ್ಣಾಮೃತ ಭಾವದಿಂದ ಸ್ವೀಕಾರ ಮಾಡಿದ್ರು, ಆದ್ರೆ ಅವ್ರಿಗೇನು ಆಗ್ಲಿಲ್ಲ. ಮೀರಾಬಾಯಿಗೆ ಏನ್ ಮಾಡಿದ್ರು? ವಿಷ ಕೊಟ್ರು, ಚರ್ಣಾಮೃತದಲ್ಲಿ ಮಿಕ್ಸ್ ಮಾಡಿ, ಅದನ್ನ ಸ್ವೀಕಾರ ಮಾಡಿದ್ರು. ಯಾಕೆ? ಅವ್ರ ಪ್ರಸಾದ ಬುದ್ಧಿದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರ ಪ್ರಸಾದ ಬುದ್ಧಿದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ, ಆದ್ರೆ ನಮ್ಗೆ ಆ ಬುದ್ಧಿ ಇಲ್ಲ. ಅದಕ್ಕೆ ನಾವೆಷ್ಟು ಒಂದೇ ಒಂದು ಧಾನ್ಯದಲ್ಲೇ ಏನಾಗುತ್ತೆ? ಪ್ರೇಮ ಪ್ರಾಪ್ತಿ ಆಗ್ಬಿಡುತ್ತೆ. ಒಂದು ಪ್ರಸಾದ, ಒಂದು ಗ್ರೈನಲ್ಲೇ ಏನಂದ್ರೆ ಪ್ರೇಮ ಪ್ರಾಪ್ತಿ ಆಗ್ಬಿಡುತ್ತೆ. ಒಂದು ಗ್ರೈನಲ್ಲೇ, ಒಂದು ಅನ್ನ ಮೆತ್ಕಲ್ಲೇ. ಸೊ ಒಂದೇ ಒಂದು ಅನ್ನ ಮೆತ್ತಕದಲ್ಲಿ ಏನಾಗುತ್ತೆ? ಪ್ರೇಮ ಪ್ರಾಪ್ತಿ ಆಗ್ಬಿಡುತ್ತೆ. ಆದ್ರೆ ನಾವೇನಾಯ್ತು? ನಾವು ಆ ಬುದ್ಧಿನಿಂದ ತಗೊಂತಾ ಇಲ್ಲ. ಅದ್ರ ಕೆಲ್ಸ
ಎಲ್ಲ ಪ್ರೇಮ ಅಂದ್ರೆ ಯಾವ್ದೋ ಆಗಿರ್ಲಿ, ದಾಸ್ಯ ಆಗಿರ್ಲಿ, ಶಾಂತ ಆಗಿರ್ಲಿ, ವಾತ್ಸಲ್ಯ ಆಗಿರ್ಲಿ, ಸಖ್ಯ ಆಗಿರ್ಲಿ, ಯಾವ್ದೋ ಒಂದು ಭಗವಂತನ ಪ್ರೇಮ ಪ್ರಾಪ್ತಿ ಆಗ್ಬಿಡುತ್ತೆ. ಆದ್ರೆ ಏನಾಯ್ತು, ಸೊ ನಾವು ಆ ಬುದ್ಧಿನಿಂದ ತಗೊಂತಲ್ಲ. ಅದ್ರಿಗೆ ಡೈಲಿ ಪ್ರಸಾದ ತಗೊಂಡಾಗ ಹೇಳ್ತೀವಿ, ಮಹಾಪ್ರಸಾದೇ ಗೋವಿಂದೇ ನಾಮ ಬ್ರಾಹ್ಮಣ ವೈಷ್ಣವೇ ಸ್ವಲ್ಪ ಪುಣ್ಯಂ ವತಂ ರಾಜನ್ ವಿಶ್ವಾಸನ ಜಾತಿ. ಇದ್ರಕ ಅರ್ಥ ಏನು ಹೇಳಿ ನೋಡೋಣ, ಇದ್ರಕ ಅರ್ಥ ಹೇಳಿ ನೋಡೋಣ. ಹಾ, ಅದೇ ಪ್ರಸಾದ ಸ್ವೀಕಾರ ಹೇಳೋ ಮಂತ್ರನೇ, ಅದ್ರಕ್ಕೆ ಅರ್ಥ ಏನು? ಯಾರಿಗೆ ಸ್ವಲ್ಪ ಪುಣ್ಯ ಮತಂ ರಾಜನ್ ವಿಶ್ವಾಸನೈವ ಜಾಯತೆ. ಯಾರಿಗೆ ಸ್ವಲ್ಪ ಪುಣ್ಯ ಇದೆಯೋ, ಅಂದ್ರೆ ಸ್ವಲ್ಪ ಸುಕೃತಿ ಯಾರಿಗಿದೆಯೋ ಅವ್ರಿಗೆ ಇದ್ರ ಮೇಲೆ ವಿಶ್ವಾಸ ಬರಲ್ಲ. ಹಾ, ಅಂದ್ರೆ ಪುಣ್ಯ ಅಂದ್ರೆ ಸುಕೃತಿ. ಯಾರಿಗೆ ಸ್ವಲ್ಪ ಸುಕೃತಿ ಇದೆಯೋ ಅವ್ರಿಗೆ ಇದ್ರ ಮೇಲೆ ವಿಶ್ವಾಸ ಬರಲ್ಲ. ಏನ್ರ ಮೇಲೆ? ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಾಹ್ಮಣ ವೈಷ್ಣವ, ಎರಡು, ಈ ನಾಲ್ಕು. ಫಸ್ಟ್ ಮೊದಲನೇದು ಮಹಾಪ್ರಸಾದ, ಮತ್ತೆ ಗೋವಿಂದ ಅಂದ್ರೆ ಅರ್ಚ ವಿಗ್ರಹ, ಮೂರನೇದು ನಾಮ, ನಾಲ್ಕನೇದು ವೈಷ್ಣವ. ಈ ನಾಲ್ಕ ಮೇಲೆ ವಿಶ್ವಾಸ ಬರಲ್ಲ. ಯಾರಿಗೆ ಸ್ವಲ್ಪ ಸುಕೃತಿ ಇದೆಯೋ, ಸ್ವಲ್ಪ ಪುಣ್ಯ ಮತಂ ರಾಜನ್ ವಿಶ್ವಾಸ ನೈವ ಜಯತೆ. ನಮ್ದೇನ್ ನಾವು ಕಟ್ಟಕ್ಕೊಂದು ಉಡ್ಡಾಕಿಲ್ಲ, ಅದ್ರಿಗೆ ನಮಗೂ ವಿಶ್ವಾಸ ಬರ್ತಾ ಇಲ್ಲ. ಈ ನಾಲ್ಕ ಮೇಲೆ ನಾನು ಮಹಾಪ್ರಸಾದ, ಗೋವಿಂದ, ನಾಮ, ಬ್ರಹ್ಮ, ವೈಷ್ಣವ. ಸೊ ಇದ್ರ ಮೇಲೆ ವಿಶ್ವಾಸ ನಮ್ಗೆ ಬರ್ತಾ ಇಲ್ಲ. ಯಾಕೆ? ನಮ್ಗೆ ಸುಕೃತಿ ತುಂಬಾ ಕಡಿಮೆ ಇದೆ. ಸುಕೃತಿ ತುಂಬಾ 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 ಕಡಿಮೆ ಇದೆ. ಅದರಿಂದ ಇದು ಬರ್ತಾ ಇಲ್ಲ ನಮ್ಗೆ ವಿಶ್ವಾಸ. ಯಾವಾಗ ಬಂದು ಆ ಸುಕೃತಿ ನೀವು ಬಂದು ಜಾಸ್ತಿ ಉಡ್ಡೆ ಹಾಕೊಂತೀರೋ ಅವಾಗ ಬಂದು ಬರುತ್ತೆ. ಯಾವಾಗ ಉಡ್ಡೆ ಹಾಕ್ಬೇಕಂದ್ರೆ ಭಜನೆ ಮಾಡ್ಬೇಕು. ಸೊ ಕತೆ ಕೇಳ್ಬೇಕು, ಚಾಂಟಿಂಗ್ ಮಾಡ್ಬೇಕು. ಸೊ ಇದೆಲ್ಲ ಮಾಡ್ಬೇಕು. ಅವಾಗಲೇ ಏನಾಗುತ್ತೆ, ಆ ಸುಕೃತಿ ಜಾಸ್ತಿ 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 ಬರುತ್ತೆ. ಎಷ್ಟು ಸುಕೃತಿ ಬರುತ್ತೋ ಅಷ್ಟು ಸಾಧು ಸಂಘ ಪ್ರಾಪ್ತಿ ಆಗುತ್ತೆ. ಆ ಸಾಧು ಸಂಘದಿಂದ ನಾವ್ ಎಷ್ಟು ಸುಕೃತಿ ಜಾಸ್ತಿ ಮಾಡಿದ್ರೋ ಆ ತರ ಸಾಧು ಸಂಘ ಸಿಗುತ್ತೆ. ನಮ್ ಸುಕೃತಿ ಎಷ್ಟಿದೆಯೋ ಆ ತರ ಸಾಧು ಸಂಘ ಸಿಗುತ್ತೆ. ಆ ಸಾಧು ಸಂಘ ಫಲಿತದಿಂದ ನಮ್ಗೆ ಏನಾಗುತ್ತೆ, ಇದ್ರ ಮೇಲೆಲ್ಲ ಶ್ರದ್ಧೆ ಬರುತ್ತೆ, ಭಗವದ್ ಭಕ್ತಿ ಪ್ರಾಪ್ತಿ ಆಗುತ್ತೆ. ಸೊ ಸಾಧು ಸಂಘ ಅಂದ್ರೆ, ಸಾಧು ಸಂಘ ಬೇಕಂದ್ರೆ ಸುಕೃತಿ ಬೇಕು. ನೀವು ಎಷ್ಟೆಷ್ಟು ಸುಕೃತಿ ಮಾಡಿದಿರೋ ಅಷ್ಟಷ್ಟು ಸಾಧು ಸಂಘ ಪ್ರಾಪ್ತಿ ಆಗುತ್ತೆ. ಸೊ ಅದ್ರಾಗೆ ಏನ್ ಹೇಳ್ತಾ ಇದ್ದ ಬಂದ ಇದು, ಆದ್ರೆ ಈ ಸಾಯುಜ್ಯ ಮುಕ್ತಿ ಇದು ಬಂದು ಭಕ್ತರು ಸ್ವೀಕಾರ ಮಾಡಲ್ಲ, ಇದಕ್ಕೆ ಬಂದು ಧಿಕ್ಕಾರ ಮಾಡ್ತಾರೆ ಇದನ್ನ. ಮತ್ತೆ ಈ 4 ಮುಕ್ತಿ ಇದೆ, ಅದ್ರ 4 ಮುಕ್ತಿನೂ ಸೊ ಭಗವಂತ ಕೊಟ್ರೆ ಕೊಡ್ಬೋದು, ಆದ್ರೆ ಭಕ್ತರು ಯಾವಾಗ್ಲೂ ಬೇಡ್ಕೊನಲ್ಲ ಅದನ್ನ. ಬೇಡ್ಕೊನಲ್ಲ ಅದನ್ನ. ಸೊ ಭಗವಂತ ಯಾವಾಗ್ಲೂ ನಾವು ಬಂದು ಅಲ್ಲಿ ಭದ್ರಾಚಲಂದಲ್ಲಿ ರಾಮದಾಸ್ ಕತೆ ಕೇಳಿದ್ದೀರಾ? ಅವ್ರಿಗೂ ಬಂದು ರಾಮ ಪ್ರತ್ಯಕ್ಷ ಆಗ್ಬಿಟ್ಟು ಕೇಳ್ತಾರೆ, ಬಾ ನಿನ್ಕ ನಾನ್ ಮುಕ್ತಿ ಕೊಡ್ತೀನಿ ಬಾ ಅಂತ. ಅವಾಗ ರಾಮದಾಸ್ ಕೇಳ್ತಾರಲ್ವಾ, ಅವಾಗ ಕೇಳ್ತಾರೆ, ಪ್ರಭು ಮುಕ್ತಿ ಅಂದ್ರೆ ಏನು? ಅವಾಗ ಈ ತರ ಎಲ್ಲಾರು ಎಲ್ಲಾರು ಮುಕ್ತಿಗೋಸ್ಕರ ತಪಸ್ಸೆ ಮಾಡೋದು, ಅದ್ ನಿನ್ ಸಿಗ್ಬಿಡುತ್ತೆ, ಅದು ಇದು, ಮತ್ತೆ ನೀನ್ ಅಲ್ಲಿ ಆನಂದವಾಗಿರ್ಬೋದು ಅಂತ ರಾಮ್ ಹೇಳ್ತಾರೆ. ಅವಾಗ ಭಕ್ತರು ಕೇಳ್ತಾರೆ, ರಾಮದಾಸ್ ಕೇಳ್ತಾರೆ, ಪ್ರಭು ಹಂಗಾದ್ರೆ ನನಗೆ ಅಲ್ಲಿ ಇದೇ ತರ ನಿಮ್ ಕತೆ ಕೀರ್ತನೆ ಎಲ್ಲ ಇರುತ್ತಾ? ಅಲ್ಲೆಲ್ಲ ಇರಲ್ಲ, ಅದೆಲ್ಲ ಅವಶ್ಯಕತೆನೇ ಇಲ್ಲ, ಅದೆಲ್ಲ ಮಾಡೇ ಅಲ್ಲಿ ಹೋಗೋದು. ಪ್ರಭು ಹಂಗಾದ್ರೆ ನಿಮ್ ಕತೆ ಕೀರ್ತನ ಏನ್ ಇಲ್ದಿರಾದ್ರೆ ನಾನು ಆ ಮುಕ್ತಿ ಬಂದು ನನ್ ಪಡ್ಕೊಂಡ್ ಏನ್ ಮಾಡ್ಲಿ? ಮುಕ್ತಿ ಪಡ್ಕೊಂಡು ನಾನೇನ್ ಮಾಡ್ಲಿ ಪ್ರಭು? ನನ್ಗೆ ಅದ್ ಬೇಕಾಗಿಲ್ಲ. ನಿಮ್ ಕತೆ ಕೀರ್ತನ ಎಲ್ಲಿರುತ್ತೋ ನಾನು ಅಲ್ಲೇ ಇರ್ತೀನಿ. ಅದ್ರಿಗೆ ನಾನು ಹನುಮಂತ ಎಲ್ಲಿ ವಾಸ ಮಾಡ್ತಾರೆ? ರಾಮ್ ಕತೆ ಎಲ್ಲಿ ನಡೀತಾ ಇದ್ವು ಅಲ್ಲಿ ಹನುಮಂತ ಬಂದೇ ಬರ್ತಾರಲ್ವಾ. ಅದ್ರಿಗೆ ಹೇಳ್ತಾರೆ, ಭಕ್ತಿ ಸ್ವೈ ಸ್ಥಿರತರ ಭಗವಾನ್ ಯದಿಸ್ವಾತ್ ದೈವೇನ ಫಲತಿ ದಿವ್ಯ ಕಿಶೋರ ಮೂರ್ತಿ ಮುಕ್ತಿ ಸ್ವಯಂ ಮುಕ್ಲಿತಾಂಜಲಿ ಸೇವತೋಸ್ಮಿನ್ ಧರ್ಮ ಅರ್ಥ ಕಾಮಗತೆ ಸಮಯ ಪ್ರತೀಕ್ಷಾ. ಏನಾಗುತ್ತೆ, ಭಕ್ತಿ ಯಾರು ಹೃದಯದಲ್ಲಿ ಉದಿತ ಆಗಿದ್ಯೋ ಅವ್ರಿಗೆ ಯಾವಾಗ್ಲೂ ಭಗವಂತ ದರ್ಶನ ಕೊಡ್ತಾನೆ ಇರ್ತಾನೆ ಹೃದಯದಲ್ಲಿ. ಆ ತರ ಸಾಧಕರ ಮುಂದ್ಗಡೆ ಏನ್ ಹೇಳ್ತಾರೆ, ಸ್ವಯಂ ಭಗವಂತ ಬಂದು ಏನ್ ಮಾಡ್ತಾರೆ, ಮುಕ್ತಿ ದೇವಿ ಸ್ವಯಂ ಮುಕ್ಲಿತಾಂಜಲಿ ಸೇವತೋಸ್ಮಿನ್. ಸ್ವಯಂ ಮುಕ್ತಿ ದೇವಿ ಬಂದು ಅವ್ರ ಮುಂದ್ಗಡೆ ಬಂದ್ಬಿಟ್ಟು ಕೈ ಜೋಡ್ಸ್ಕೊಂಡ್ ನಿಂತ್ಕೊಂಡಿರುತ್ತೆ, ನಾನ್ ನಿನ್ಗೆ ಯಾವ ತರ ಸೇವೆ ಮಾಡ್ಲಿ ಅಂತ. ನಾನ್ ನಿನ್ಗೆ ಯಾವ ತರ ಸೇವೆ ಮಾಡ್ಲಿ ಅಂತ ಮುಕ್ತಿ ಸ್ವಯಂ ಮುಕ್ಲಿತಾಂಜಲಿ ಸೇವತೋಸ್ಮಿನ್. ಈ ಮುಕ್ತಿ ದೇವಿನೇ ಬಂದು ಆತರ ನಿಂತ್ಕೊಂಡಿದ್ದೆ ಅಂದ್ರೆ ಇನ್ನು ಧರ್ಮ ಅರ್ಥ ಕಾಮ ಇದ್ರ ಬಗ್ಗೆ ಎಲ್ಲ ಅವಶ್ಯಕತೆ ಏನಿದೆ? ಸೊ ಪುರುಷಾರ್ಥ 4 ಇದೆ ಅಲ್ವಾ, ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲ 3 ಆದ್ಮೇಲೆ ಲಾಸ್ಟ್ ಅಲ್ಲಿ ಮುಕ್ತಿ ಪ್ರಾಪ್ತಿ ಆಗೋದು. ಆದ್ರೆ ಮುಕ್ತಿ ದೇವಿನ ಸ್ವಯಂ ಬಂದು ನಿಂತ್ಕೊಂಡಿದೆ ಅಂದ್ರೆ ಇನ್ ಧರ್ಮ ಅರ್ಥ ಕಾಮ ಬಗ್ಗೆ ಎಲ್ಲ ಅವಶ್ಯಕತೆ ಏನಿದೆ? ಸೊ ಅದರಿಂದ ಭಕ್ತರು ಏನ್ ಮಾಡ್ತಾರೆ, ಯಾವಾಗ್ಲೂ ಇದನ್ನೇನು ಸ್ವೀಕಾರ ಮಾಡಲ್ಲ. ಅದಕ್ಕೆ ಕಪಿಲ ಭಗವಾನ್ ಹೇಳ್ತಾರತಾನೆ, ಸಾಯುಜ್ಯ ಸಾರೂಪ್ಯ ಸಾಷ್ಟ್ರ ದೀಯಮಾನಂನ ಗೃಹನಾತಿ ವೀಣಾಮತ್ ಸೇವನಂಜನ. ಕಪಿಲ ಭಗವಾನ್ ಹೇಳ್ತಾರೆ, ಅರೆ ಪ್ರಭು, ನಾನು ಯಾರಿಗೆ ದೇವಹೂತಿಗೆ ನಾನು ಭಕ್ತರಿಗೆ ಇದೆಲ್ಲ ಕೊಡ್ಬೇಕು ಅನ್ಕೊಂತಾ ಇದ್ದೀನಿ, ಎಲ್ಲಾ ಮುಕ್ತಿ ನಾನು ಕೊಡ್ಬೇಕು ಅನ್ಕೊಂಡಿರ್ತೀನಿ. ಆದ್ರೆ ನನ್ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಇದನ್ನೇನು ಸ್ವೀಕಾರ ಮಾಡಲ್ಲ ಅಂತಾರೆ.
ಬೇರೆ ನನ್ ಸೇವೆ ತಪ್ಪ. ನನ್ ಸೇವೆ ತಪ್ಪ, ಏನು ಬೇಕಾಗಿಲ್ಲ ಅವ್ರಿಗೆ. ಅದಕ್ಕೆ ಭಗವಂತ ಸ್ವಾಮಿ ಹೇಳ್ತಾರಲ್ಲ ಉದ್ಧವ್ ಹತ್ರ, ಯತ್ ಕರ್ಮ ಬಿರ್ ಯತ್ ತಪಸ್ಸ ಯದ್ ಜ್ಞಾನ ವೈರಾಗ್ಯ ತಶ್ಚೇದ್. ಅವರು ಕರ್ಮದಿಂದ ಏನ್ ಪ್ರಾಪ್ತಿ ಮಾಡ್ಕೊಂತಾರೋ, ಜ್ಞಾನದಿಂದ ಏನ್ ಪ್ರಾಪ್ತಿ ಮಾಡ್ಕೊಂತಾರೋ, ಧ್ಯಾನದಿಂದ ಏನೇನೆಲ್ಲ ಏನೆಲ್ಲ ಪ್ರಾಪ್ತಿ ಮಾಡ್ಕೊಂತಾರೋ ಅದೆಲ್ಲ ನಾನು ನನ್ ಭಕ್ತರಿಗೆ ಕೊಡ್ಬೇಕು ಅನ್ಕೊಂತಾ ಇದ್ದೀನಿ. ಆದ್ರೆ ನನ್ ಭಕ್ತರು ಇದೆಲ್ಲ ಏನು ಸ್ವೀಕಾರ ಮಾಡ್ತಾ ಇಲ್ಲ. ನನ್ ಸೇವಾ ತಪ್ಪ. ಯತ್ ಕರ್ಮ ಬಿರ್ ಯತ್ ತಪಸ್ಸ ಜ್ಞಾನ ವೈರಾಗ್ಯ ತಶ್ಚೇದ್ ಯೋಗೇನ ದಾನ ಧರ್ಮೇನ ಶ್ರೇಯೋ ಬೇರ್ ಇತರೈರಪಿ. ಸೊ ಯೋಗದಿಂದ ಆಗಿರ್ಲಿ, ದಾನ ಧರ್ಮದ ಇದೆಲ್ಲ ಏನೇನೆಲ್ಲ ಪಡ್ಬೇಕು ಅನ್ಕೊಂಡಿದ್ದಾರೋ ಏನು ಬೇಕಾಗಿಲ್ಲ ಅವ್ರಿಗೆ. ಸೊ ಅವ್ರ ಎಲ್ಲ ತಿರಸ್ಕಾರ ಮಾಡ್ತಾರೆ. ನನ್ನ ಸೇವೆ ತಪ್ಪ, ಇನ್ನೇನು ಬೇಕಾಗಿಲ್ಲ ಅವ್ರಿಗೆ. ಒಂದ್ಸತಿ ಒಂದು ಗೋಪಿಕ ಬಂದು ಹೇಳಿದ್ನಿಲ್ಲ, ಒಂದು ಗೋಪಿಕ ಬಂದು ರಾಧಾಕೃಷ್ಣಗೆ ಚಾಮರ ಸೇವೆ ಮಾಡ್ತಾ ಇದೆ. ಆ ಸೇವೆ ಮಾಡ್ತಾ ಇದ್ರಿಂದ ಭಯಂಕರ ಸಂತೋಷ ಬರ್ತಾ ಇದೆ ಅವರಿಗೆ. ಆ ಭಯಂಕರ ಸಂತೋಷ ಬರ್ತಾ ಇದೆ ಗೋಪಿಕಗೆ. ಆದ್ರೆ ಆ ಗೋಪಿಕ ಹೇಳ್ತಾಳೆ, ಹೇ ನನ್ನ ಹತ್ರ ಬರ್ಬೇಡ. ಯಾರಿಗೆ ಹೇಳ್ತಾ ಇರೋದು? ಆ ಆನಂದ ದೇವಿಗೆ. ಆ ದೇವತೆಗೆ ಹೇಳ್ತಾ ಇದಾರೆ, ಆ ಸಂತೋಷ ದೇವಿಗೆ ಹೇಳ್ತಾ ಇದ್ರೆ, ನನ್ನ ಹತ್ರ ಬರಬೇಡ. ಯಾಕೆ ನೀನ್ ಬರೋದ್ರಿಂದ ನನಗೆ ರಾಧಾಕೃಷ್ಣ ಸೇವದಲ್ಲಿ ಆಟಂಕ ಆಗ್ತಾ ಇದೆ. ಅಡ್ಡ ಆಗ್ತಾ ಇದೆ, ಅದರಿಂದ ಬರಬೇಡ ನನಗೆ. ಯಾಕೆ ಅದ್ ಬಂದಾಗ ತುಂಬಾ ಆನಂದ ಆಗ್ಬಿಡ್ತೀನಿ, ಮತ್ತೆ ನಾನು ಸೇವೆ ಮಾಡೋದ್ರಲ್ಲಿ ನನ್ ಕಷ್ಟ ಆಗ್ಬಿಡುತ್ತೆ, ಡಿಸ್ಟರ್ಬ್ ಆಗ್ಬಿಡುತ್ತೆ. ಯಾಕೆ ನನ್ನ ಮನಸ್ಸು ಆನಂದ ಮೇಲೆ ಹೊಟ್ಟೋಗ್ಬಿಡುತ್ತೆ, ನನ್ ಡಿಸ್ಟರ್ಬ್ ಆಗ್ಬಿಡುತ್ತೆ, ಅದರಿಂದ ಬರಬೇಡ. ಡಿಸ್ಟರ್ಬ್ ಆಗ್ಬಿಡುತ್ತೆ, ಅದರಿಂದ ಬರಬೇಡ. ಸೊ ಕೃಷ್ಣ ಅದ್ರಿಗೆ ಹೇಳ್ತಾರಲ್ವಾ, ನ ಪಾರಮೇಹ್ಯಂ ನಿರವಧ್ಯ ಸಂಯುಜಂ ಸ ಸ್ವಾದು ಕೃತ್ಯಂ ವಿಬುಧಾಯ ಸ್ವಾಭುಜ ಯಾಮಾಭುಜ ದುರ್ಜರ ಗೇಹ ಶೃಂಖಲ ಸಂಪೃಚ್ಛಿತ ತತ್ ಪ್ರತಿಯಾತು ಸಾಧುನ. ಅರೇ ಸೊ ಕೃಷ್ಣ ಏನ್ ಹೇಳ್ತಾರೆ ಭಗವಂತ ಬಂದು ಏನ್ ಹೇಳ್ತಾರೆ ಬಂದು ಶ್ಲೋಕದಲ್ಲಿ ಬರುತ್ತಲ್ವಾ, ಎಂ ಮಾಂ ಪ್ರಪದ್ಯಂತ ತಾಂ ಸದವ್ಯ ಭಜಾಮಹ್ಯಂ ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾನ್ ನಿನ್ಗೆ ಎಷ್ಟು ತರ ಭಕ್ತಿ, ಯಾವ ತರ ಭಕ್ತಿ ಮಾಡ್ತೀಯೋ ನಾನು ನಿನ್ಗೆ ಅದೇ ತರ ಕೊಡ್ತೀನಿ. ಆದ್ರೆ ಯಾವಾಗ ಬಂದು ಕೃಷ್ಣ ಹತ್ರ ಗೋಪಿಕಾಸ್ ಹತ್ರ ಭಗವಂತ ಬರ್ತಾನೋ, ಅವಾಗ ಏನಾಗ್ಬಿಡ್ತಾನೆ, ಸರೆಂಡರ್ ಆಗ್ಬಿಡ್ತಾನೆ. ಯಾಕೆ ನೀವ್ ಮಾಡಿರೋ ಭಕ್ತಿಗೆ ನಾನು ಏನು ಕೊಡೋಕ್ಕಾಗಲ್ಲ ನಿಮ್ ಕೈಯಲ್ಲಿ. ನನ್ ಕೈಯಲ್ಲಿ ಏನು ಕೊಡೋಕ್ಕಾಗಲ್ಲ. ಯಾಕೆ ಅವ್ರು ಏನು ಕೇಳ್ತಾರೆ, ಓಕೆ ಕೃಷ್ಣ ಅವ್ರು ಗೋಪಿಕರ್ಸ್ ತುಂಬಾ ಸೇವೆ ಮಾಡ್ತಾರೆ ಕೃಷ್ಣಗೆ. ಅವಾಗ ಕೃಷ್ಣ ಬಂದು ಕೇಳ್ತಾರೆ, ನಿಮ್ ಸೇವೆನಿಂದ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ, ನಾನು ಏನಕ್ಕೆ ಸಂತುಷ್ಟಿ ಆಗದೆ, ನಿಮ್ ಸೇವೆನಿಂದ ನಾನು ತುಂಬಾ ಸಂತುಷ್ಟಿ ಆಗ್ಬಿಟ್ಟೆ, ನಿಮ್ಗೆ ಏನು ಬೇಕು? ಅವಾಗ ಏನೋ ಒಂದು ಕೇಳ್ಬಿಟ್ರೆ ಅದ್ರ ಕೊಟ್ಬಿಟ್ಟು ಕೃಷ್ಣ ಕೈ ತೊಳ್ಕೊಂಡ್ಬಿಡ್ಬೋದು. ಆದ್ರೆ ಇವ್ರು ಏನ್ ಹೇಳ್ತಾ ಇದಾರೆ, ಇದೆಲ್ಲ ಏನು ಬೇಕಾಗಿಲ್ಲ, ನನ್ಗೆ ಸೇವೆನೇ ಬೇಕು, ನಾವ್ ಮಾಡಿರೋ ಫಲಿತಕ್ಕೆ ಇನ್ನೂ ಜಾಸ್ತಿ ಸೇವೆ ಕೊಡು. ಇವ್ರು ಆಲ್ರೆಡಿ ಇವ್ರು ಮಾಡಿರೋ ಸೇವೆಗೆ ಇನ್ನು ತೀರ್ಸಕ್ ಆಗ್ತಾ ಇರಲಿಲ್ಲ, ಇವಾಗ ಇನ್ನೂ ಜಾಸ್ತಿ ಸೇವೆ ಮಾಡ್ತಾ ಇದ್ದಾರೆ. ಅವಾಗ ಅದ್ರಿಗೆ ತೀರ್ಸ್ತಾರೆ ಕೃಷ್ಣ. ಅವಾಗ ಮತ್ತೆ ಪ್ರಸನ್ನ ಆಗಿ ಮತ್ತೆ ಕೇಳ್ತಾನೆ, ಇನ್ನು ಏನ್ ಬೇಕು ನಿನ್ಗೆ? ಈ ಸತಿ ಏನಾದ್ರು ಒಂದು ಕೇಳಲೇಬೇಕು. ಹೌದಾ ಕೃಷ್ಣ, ನಾವು ಕೇಳ್ತಾರೆ, ಅದು ಕೊಡ್ದಿರ ಇರಬಾರ್ದು, ನೀನು ಕೊಟ್ಟೆ ಕೊಡ್ತೀನಿ. ಕೃಷ್ಣ ಆತೃತೆಯಿಂದ ಇರ್ತಾನೆ ಕೊಡಕ್ಕೆ. ಅವಾಗ ಮತ್ತೆ ಏನ್ ಕೇಳ್ತಾರೆ, ಮತ್ತೆ ಇನ್ನೂ ಜಾಸ್ತಿ ಸೇವೆ ಕೇಳ್ತಾರೆ. ಅವ್ ಸೊ ಹೆಂಗ ತೀರ್ಸಕ್ಕಾಗುತ್ತೆ? ಅದಕ್ಕೆ ಹೇಳ್ತಾರೆ ಅದು ಏನು, ನ ಧನಂ ನ ಜನಂ ನ ಸುಂದರಿಂ ನ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರಿ ಭವತಾದ್ ಭಕ್ತಿರ್ ಅಹೈತುಕಿ ತ್ವಯಿ. ಸೊ ನಮ್ಗೇನು ಬೇಕಾಗಿಲ್ಲ, ಬರೀ ನಿನ್ ಅಹೈತುಕಿ ಭಕ್ತಿ. ಭವತಾದ್ ಭಕ್ತಿರ್ ಅಹೈತುಕಿ ತ್ವಯಿ. ಸೊ ಅಹೈತುಕಿ ಭಕ್ತಿ ಬೇಕು. ಭಕ್ತಿ ಸೊ ಏನು, ಒಂದು ಇಚ್ಛೆ ಪಡ್ಕೊಂಡ್ ಮಾಡೋ ಭಕ್ತಿ. ಆದ್ರೆ ಅಹೈತುಕಿ ಭಕ್ತಿ ಅಂದ್ರೆ ಏನು, ನಾನು ಭಕ್ತಿ ಮಾಡ್ತಾ ಇದ್ದೀನಿ, ಈ ರೀಸನ್ಗೋಸ್ಕರ ನಾನು ಭಕ್ತಿ ಮಾಡ್ತಾ ಇದ್ದೀನಿ. ಒಂದು ಕಾರಣ ಇರುತ್ತೆ, ಏನಾದ್ರು ಒಂದು ಭಕ್ತಿ ಮಾಡ್ತಾ ಇದಾರೆ, ನಾಮ ಸಂಕೀರ್ತನ ಮಾಡಿದ್ರೆ ಒಂದು ಕಾರಣ ಇರುತ್ತೆ. ಆದ್ರೆ ನಾನ್ ಬೇಡ್ಕೊಂತ ಇರೋದು ಅಹೈತುಕಿ, ಏನು ಕಾರಣನೇ ಇರಬಾರ್ದು. ಏನು ಕಾರಣ ಇರಬಾರ್ದು ಭಕ್ತಿ ಮಾಡಕ್ಕೆ, ಏನು ಕಾರಣ ಇರಬಾರ್ದು. ಏನು ಒಂದೇ ಒಂದು ಕಾರಣ ಏನಂದ್ರೆ ಭಗವಂತನ ಸಂತುಷ್ಟಿ ಅಷ್ಟೇ. ಆ ತರ ಭಕ್ತಿ ಬೇಕು. ಮತ್ತೆ ಸೊ ಈ ತರ ಭಕ್ತಿ ಇರಬಾರ್ದು. ಯಾವ ತರ ಭಕ್ತಿ? ಸಂಸಾರ ವಾಸನ. ಸೊ ಏನಾಗ್ಬೇಕು, ಸೊ ದುಡ್ಡು ಬೇಕು, ಅದು ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು. ಸೊ ಈ ತರ ಬಂದು ಸಂಸಾರ ವಾಸನ ಇರಬಾರ್ದು. ಅಹೈತುಕಿ ಭಕ್ತಿ ಏನು ಕಾರಣನೇ ಇರಬಾರ್ದು. ಹೇತು ಭಕ್ತಿ ಅಂದ್ರೆ ಕಾರಣ, ಏನೋ ಒಂದು ಕಾರಣಕ್ಕೋಸ್ಕರ ಭಕ್ತಿ ಮಾಡ್ತಾ ಇದ್ದೀನಿ. ಆದ್ರೆ ಅಹೈತುಕಿ ಭಕ್ತಿ ಏನು ಕಾರಣ ಇಲ್ದಿರೇನೆ ಭಕ್ತಿ ಮಾಡ್ತಾ ಇದ್ದೀನಿ, ಏನು ಕಾರಣ ಇಲ್ದಿರೇನೆ ಭಕ್ತಿ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಒಂದೇ ಒಂದು ಕಾರಣ ಅಂದ್ರೆ ಭಗವಂತನ ಸಂತುಷ್ಟಿ ಅಷ್ಟೇ. ಭಗವಂತ ಪ್ರಸನ್ನಕ್ಕೋಸ್ಕರ ಭಕ್ತಿ ಮಾಡ್ತಾ ಇದ್ದೀನಿ. ಸೊ ಇನ್ನೇನಕ್ಕೋಸ್ಕರ ಇಲ್ಲ. ಅದಕ್ಕೆ ಯಾರು ಭಾಗವತದಲ್ಲಿ ಹೇಳ್ತಾರಲ್ವಾ, ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿರ ಅಧೋಕ್ಷಜ ಅಹೈತುಕಿ ಅಪ್ರತಿಹತ ಯಾ ಆತ್ಮ ಸುಪ್ರಸಿದ್ಧತಿ. ಸೊ ಎಲ್ಲಾರ ಧರ್ಮ ಒಂದೇ ಒಂದು, ಏನು ಅಧೋಕ್ಷಜನಿಗೆ ಭಕ್ತಿ ಮಾಡೋದು. ಎಲ್ಲಾರ ಧರ್ಮ ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿರ ಅಧೋಕ್ಷಜ ಅಧೋಕ್ಷಜನಿಗೆ ಭಕ್ತಿ ಮಾಡ್ಬೇಕು. ಭಕ್ತಿ ಮಾಡೋದೇ ಎಲ್ಲಾರ ನಿಜವಾದ ಧರ್ಮ. ಸೊ ಯಾವ ತರ ಭಕ್ತಿ ಮಾಡ್ಬೇಕು? ಅಹೈತುಕಿ ಅಪ್ರತಿಹತ, ಅಹೈತುಕಿ ಭಕ್ತಿ ಮಾಡ್ಬೇಕು. ಅಹೈತುಕಿ ಏನು ಕಾರಣ ಇಲ್ದಿರಾನೆ, ಏನಕ್ಕೂ ಎದುರು ನೋಡ್ದಿರಾನೆ, ಏನು ಎದುರು ನೋಡ್ದಿರ
ಸೊ ಭಗವಂತನ ಸಂತುಷ್ಟಿಗೋಸ್ಕರ ಭಕ್ತಿ ಮಾಡ್ಬೇಕು. ಯಾವ ತರ ಮಾಡ್ಬೇಕು? ಒಂದಿನ ಮಾಡಿ 2 ದಿನ ಮಾಡ್ತಿರೋದಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗುತ್ತೆ. ಅಪ್ರತಿಹತ ಆ ತರ ಮಾಡಿದ್ರೆ ಏನಾಗುತ್ತೆ? ಆವಾಗ ಜೀವಿ ಪ್ರಸನ್ನ ಆಗೋದು. ಯಾತ್ರ ಯಾಕಂದ್ರೆ ಜೀವ ನಿತ್ಯ ಸ್ವರೂಪ ಏನು? ಭಗವಂತನ ಸೇವೆ ಮಾಡೋದೇ ಜೀವ ನಿತ್ಯ ಸ್ವರೂಪ. ಅದು ಬಿಟ್ಬಿಟ್ಟು ಸಂಸಾರದಲ್ಲಿ ಬೇರೆ ಇನ್ನೇನೇ ಹುಡುಕ್ಲಿ ಯಾವಾಗ್ಲೂ ಸಂತುಷ್ಟಿ ಆಗಲ್ಲ. ಯಾತರ ನೀರಲ್ಲಿ ಮೀನಿರುತ್ತೆ, ಮೀನನ್ನ ತೆಗೆದ್ಬಿಟ್ಟು ಹೊರಗಡೆ ಹಾಕಿ ಅದಕ್ಕೆ ಎಷ್ಟೇ ಫೆಸಿಲಿಟಿ ಕೊಟ್ರನು ಅದ್ರ ಸಂತುಷ್ಟಿ ಆಗಲ್ಲ. ಅದಕ್ಕೆ ಏನ್ ಬೇಕು? ನೀರೇ ಬೇಕು. ಅದೇ ತರನೇ ಜೀವಿ ಸ್ವರೂಪ ಏನು? ಭಗವಂತನ ಸೇವೆ ಮಾಡೋದು. ಅದ್ ಬಿಟ್ಟು ಬೇರೆ ಇನ್ನೇನೇ ಕೊಡ್ಲಿ, ಭಗವಂತನ ಭಕ್ತಿ ಮಾಡೋದೇ ಜೀವ ನಿಜವಾದ ಸ್ವರೂಪ. ಅದ್ರ ಬಿಟ್ಟು ಬೇರೆ ಇನ್ನೇನೇ ಮಾಡ್ಲಿ ಯಾವಾಗ್ಲೂ ಸಂತುಷ್ಟಿ ಆಗಲ್ಲ. ಅದು ಮಾತ್ರನೇ ಜೀವದ ನಿಜವಾದ ಸ್ವರೂಪ. ಮಿಕ್ಕಿದ್ದು ನಾಳೆ ನೋಡೋಣ. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. हरे कृष्ण प्रभु, दंडवत प्रणाम प्रभु. हरे कृष्ण. दंडवत प्रणाम प्रभु. हरे कृष्ण. ಎಲ್ಲರಿಗೂ दंडवत प्रणाम.